ಹಾಯ್ ಹಾಲ್ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ನೀವು ಅಂದ್ಕೊಂಡ್ರೆ ಎಲ್ಲ ಕೆಲಸಗಳು ನೆರವೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆಯೇ ಇದು ಬಂದುಬಿಟ್ಟು ನನ್ನ ಈ ವರ್ಷ 2024ನೇ ವರ್ಷದ ಕೊನೆಯ ವ್ಲಾಗ್, ಅಂದರೆ ನ್ಯೂ ಇಯರ್ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಬರುವಾಗ ಕೇಕ್ನ ತಂದಿದ್ದರು. ಸೊ ಇವಾಗ ಅದನ್ನು ನಾನು ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ ಅವರು ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ನೈಟು ಸ್ವಲ್ಪ ಬೇಗನೆ ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೆಲೆಬ್ರೇಷನ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರುವಾಗಲೇ ಕೇಕ್, ಚಾಕ್ಲೇಟ್ಸ್, ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತಂದಿದ್ದರು. ಸೊ ಅವರು ಇದ್ದಾಗಲೇ ಕೇಕೆಲ್ಲ ಕಟ್ ಮಾಡಿಸಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಫ್ರೆಂಡ್ಸ್ ಜೊತೆ ಹೋದರು. ಅವ್ರ ಫ್ರೆಂಡ್ಸು ಕೂಡ ಮನೆ ಹತ್ರನೇ ಬಂದಿದ್ದರು. ಅವ್ರ ಫ್ರೆಂಡ್ಸ್ ಜೊತೆ ಹೋದರು. ಅಂದರೆ ಫ್ರೆಂಡ್ಸ್ ಅಂದರೆ ಅವ್ರ ಜೊತೆ ವರ್ಕ್ ಮಾಡೋ ಅಂಥ ವರ್ಕರ್ಸು. ಅವರೆಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಔಟ್ಸೈಡ್ ಹೋಗಿದ್ದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ಲಾಗಿ ನನ್ನ ಫ್ಯಾಮಿಲಿ ಜೊತೆ ನಾನು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಸೊ ಮನ್ವಿತ್ ಮಾತ್ರ ಸೂಪರ್ ಎಕ್ಸೈಟೆಡ್ ಆಗಿದೆ, ಯಾಕೆಂದರೆ ಅವನಿಗೆ ಬರ್ತ್ಡೇ ಕೇಕ್ ಕಟ್ ಮಾಡೋದು ಆ ಥರ ಅಂದರೆ ಅವನಿಗೆ ತುಂಬಾ ಇಷ್ಟ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಕೇಕ್ನ ಕಟ್ ಮಾಡ್ತಾ ಇದ್ದಾನೆ. ನಾವು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅಂದರೆ ಈ ಥರ ಕೇಕೆಲ್ಲ ತಂದು ಚಿಕ್ಕ ಪುಟ್ಟ ಯಾವುದೇ ಆಗಲಿ, ಕ್ರಿಸ್ಮಸ್ ಆಗಿರಲಿ, ನ್ಯೂ ಇಯರ್ ಆಗಿರಲಿ, ಯಾವುದಕ್ಕೆಲ್ಲ ಸೆಲೆಬ್ರೇಟ್ ಮಾಡ್ಬೋದು ಅದನ್ನೆಲ್ಲ ಅವನ ಕೈಲಿ ಮಾಡಿಸ್ತಾ ಇರ್ತೀವಿ. ಇದು ಬಂದುಬಿಟ್ಟು ನ್ಯೂ ಇಯರ್ ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5:30 ಆಗಿತ್ತು ಅರೌಂಡ್ ಅಷ್ಟೇ. ಸೊ ನಮ್ಮತ್ತೆ ಧನುರ್ಮಾಸ ಮಾಡೋದ್ರಿಂದ ಅವ್ರದ್ದು ಕೂಡ ಪೂಜೆ ಎಲ್ಲ ಆಗಿತ್ತು. ಸೊ ಇಲ್ಲೇ ನಮ್ಮೂರಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮನ್ವಿತ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇನ್ನೂ ಮಲಗಿದ್ರು. ಸೊ ಅವ್ರು ಹೇಳೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರಿಬ್ಬರೂ ಎದ್ದು ಅಷ್ಟು ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದಂತೂ ಇಲ್ಲವೇ ಇಲ್ಲ ಅವ್ರಿಗೆ. ಯಾವ ಹಬ್ಬ ಆದರೂ ಅಷ್ಟೇ, ಏನಾದರೂ ಅಷ್ಟೇ, ಅವ್ರು ಹೇಳೋ ಟೈಮಿಗೆ ಹೇಳೋದು, ಸ್ನಾನ ಮಾಡೋ ಟೈಮಿಗೆ ಮಾಡೋದವರು. ಸೊ ಅದರಿಂದ ಇವಾಗ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಸುಮಾರು ಜನ ಬಂದಿದ್ದರು. ಹೊಸ ವರ್ಷ ಅಂತ ಬಂದು ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋದರು. ನೋಡ್ತಾ ಇರ್ಬೋದು ಎಷ್ಟೊಂದು ಕತ್ಲಿತ್ತು ಅಂತ. ಆ್ಯಂಡ್ ನಾನು ಈ ಥರ ದೇವಸ್ಥಾನಕ್ಕೆ ಅಂದರೆ ಈ ಹಬ್ಬಗಳ ಟೈಮಲ್ಲಿ ಹಾಗೆ ಈ ಥರ ಏನಾದ್ರು ವಿಶೇಷ ಇದ್ದಾಗ ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗ್ತೀನಿ. ಸೊ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಮನೆಗೆ. ಸೊ ನಾನು ನಿಮಗೆ ಹೇಳೋದಿಷ್ಟೇ, 2024ರಲ್ಲಿ ಆ ವರ್ಷ ಪೂರ್ತಿ ನಿಮಗೆ ಏನೇನು ನಡೆದಿದೆ ಅಥವಾ ಯಾರು ಏನು ಅಂದಿದ್ದಾರೆ ಅಥವಾ ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ ಏನೇ ನಡೆದಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಈ ವರ್ಷ ಅಂದರೆ 2025ನೇ ವರ್ಷದಲ್ಲಿ ನೀವು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಯಾರ ಮಾತನ್ನು ಕೇಳಬೇಡಿ. ನಿಮಗೆ ಏನು ಅನಿಸುತ್ತೆ, ನಿಮಗೆ ಅದು ಸರಿ ಅನಿಸಿದ್ರೆ ನೀವು ಅದನ್ನು ಮಾಡಿ. ಯಾರು ಏನು ಅನ್ಕೋತಾರೆ, ಯಾರು ಏನು ಮಾತಾಡ್ಕೋತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮಾತಾಡೋರು, ಆಡ್ಕೊಳ್ಳೋರು ಅನ್ನೋರು ಯಾರು ಯಾವತ್ತೂ ಬರಲ್ಲ. ಅವ್ರ ಕೈಲಿ ಬರೀ ಮಾತಾಡೋಕ್ಕಷ್ಟೇ ಆಗೋದು, ಅದು ಬಿಟ್ಟು ಅವ್ರ ಕೈಲಿ ಬೇರೆ ಏನೂ ಆಗೋದಿಲ್ಲ. ಸೊ ನೀವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ನೀವು ಅಂದ್ಕೊಂಡಿರೋ ಆಸೆಗಳು, ಕನಸುಗಳು ಎಲ್ಲ ಕೂಡ ನೆರವೇರಲಿ ಅಂತ ನಾನು ಕೂಡ ನಿಮಗೆ ವಿಶ್ ಮಾಡ್ತೀನಿ. ಇದು ಬಂದುಬಿಟ್ಟು ಸಂಜೆ. ಹಾಗೆಯೇ KR ನಗರಕ್ಕೆ ಹೋಗಿದ್ದು ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಮಗನೂ ಕರ್ಕೊಂಡೋಗಿದ್ದಾರೆ. ನ್ಯೂ ಇಯರ್ ಅಂತ ನಾವೆಲ್ಲೋ ಔಟ್ಸೈಡ್ ಹೋಗಲಿಲ್ಲ.
ಸೊ ನೈಟು ನನ್ನ ಹಸ್ಬೆಂಡು ಔಟ್ಸೈಡ್ ಹೋಗಿ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡಿ ಬಂದರು. ಸೊ ಅದಾದಮೇಲೆ ಬೆಳಗ್ಗೆ ಮನೆಯಲ್ಲೇ ಮನ್ವಿತ್ಗೂ ಕೂಡ ಸ್ಕೂಲ್ ಇತ್ತು. ಸೊ ಅವ್ನು ಸ್ಕೂಲ್ಗೆ ಹೋಗಿದ್ದ. ಅತ್ತೆ ರಾಮನಾಥ್ಪುರ ಟೆಂಪಲ್ಗೆ ಹೋಗಿದ್ದರು. ಹಸ್ಬೆಂಡು ಹೇಳಿದ್ನಲ್ವ, ಅವರು ನೈಟೆಲ್ಲ ಪಾರ್ಟಿ ಎಲ್ಲ ಮಾಡಿ ಟಯರ್ಡಾಗಿ ಬಂದಿದ್ರು. ಸೊ ಅವ್ರು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಮನೇಲೇ ಇದ್ವಿ. ಮನ್ವಿ ಸ್ಕೂಲಿಂದ ಬಂದಮೇಲೆ ಅವ್ನು ಸ್ವಲ್ಪ ಹೊತ್ತು ಮಲಗಿಸಿ, ಅದಾದಮೇಲೆ ಒಂದು 5:30 ಈವ್ನಿಂಗು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆ ಆರ್ ನಗರಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್. ನನಗಂತೂ ಈ 5 ಗಂಟೆಯಿಂದ 5:15 ಅಷ್ಟರಲ್ಲಿ ಬರುತ್ತಲ್ಲ ಬಿಸಿಲು, ನನಗೆ ಅದಂತೂ ತುಂಬಾ ಇಷ್ಟ. ಒಂಥರ ಏನೋ ಆ ಟೈಮಲ್ಲಿ ಎಲ್ಲರೂ ಔಟ್ಸೈಡ್ ಹೋಗಬೇಕು ಅಂತ ನಂಗೆ ತುಂಬ ಆಸೆ. ಎವ್ರಿ ಸಂಡೇ ನಾವು ಕೆ ಆರ್ ನಗರಕ್ಕೆ ಹೋಗ್ತೀವಿ. ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಕ್ಕೆ, ಅಥವಾ ನನಗೇನಾದರೂ ಮನೆಗೇನಾದ್ರು ತೊಗೊಳ್ಳೋ ಅಂಥದ್ದಿದ್ದರೆ ಸಾಮಾನುಗಳು ಕರ್ಕೊಂಡು ಹೋಗ್ತೀನಿ ನನ್ನ ಹಸ್ಬೆಂಡ್ನ. ಒಬ್ಬಳೇ ಅಂತೂ ಹೋಗಿಲ್ಲ ಯಾವತ್ತೂ. ಸೊ ಹಸ್ಬೆಂಡ್ ಜೊತೆ ಹೋಗ್ತೀನಿ. ಹಾಗೆ ಹೋದ್ವಿ. ನನ್ನ ಫೇವ್ರೆಟ್, ಯಾವಾಗಲೂ ಫೇವ್ರೇಟೇ ನನಗೆ ಗೋಬಿ ಮಂಚೂರಿಯನ್. ಅದನ್ನು ತಿಂದ್ಕೊಂಡು ಮನೆಗೆ ಸ್ವಲ್ಪ ಗ್ರಾಸರಿ ಬೇಕಿತ್ತು, ಹಾಗೆ ತರಕಾರಿ ಬೇಕಿತ್ತು. ಅದನ್ನೆಲ್ಲ ತಗೊಂಡು ಹಸ್ಬೆಂಡ್ ಜೊತೆ ಹಾಗೆ ಸ್ವಲ್ಪ ರೇಗಿಸ್ಕೊಂಡು ಅವ್ರನ್ನ ಹೊರಟ್ವಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 2024ರಲ್ಲಿ ನನಗೆ ತುಂಬಾ ಒಳ್ಳೆಯದಾಗಿದೆ. ನಾನು ಮಂತ್ರಾಲಯಕ್ಕೆ ಹೋಗಿದ್ದು 1.5 ವರ್ಷ ಆಗ್ತಾ ಬರ್ತಾ ಇದೆ. ಈ ಜೂನ್ ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಮಂತ್ರಾಲಯಕ್ಕೆ ಹೋಗೋ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬ ಫೀವರ್ ಇತ್ತು. ಆ್ಯಂಡ್ ಪ್ಲೇಟ್ಲೆಟ್ ಕೌಂಟ್ ಕೂಡ ತುಂಬಾ ಕಮ್ಮಿ ಇತ್ತು. ಆದರೂ ಕೂಡ ನನ್ನ ಹಸ್ಬೆಂಡ್ ಮಂತ್ರಾಲಯಕ್ಕೆ ಫ್ರೆಂಡ್ಸ್ ಜೊತೆ ಕಳಿಸಿದ್ರು. ಅಲ್ಲಿಂದ ಬಂದಮೇಲೆ ಹಸ್ಬೆಂಡ್ನ ಅಡ್ಮಿಟ್ ಮಾಡಿದ್ವಿ 5 ಡೇಸ್ ಮೈಸೂರಲ್ಲಿ. ಅದಾದಮೇಲೆ ಅವರು ರಿಕವರ್ ಆದರು. ನಾನು ರಾಯರ್ನ ನಂಬಿದ್ದೆ, ನಾನು ಬೇಡ್ಕೊಂಡು ಬಂದಿದ್ದೆ ರಾಯರ್ನ. ನನ್ನ ಹಸ್ಬೆಂಡ್ ಆದಷ್ಟು ಬೇಗ ಹುಷಾರಾಗಬೇಕು, ಅವ್ರ ಮೊದಲು ಥರ ಆಗಬೇಕು, ಮತ್ತು ಯಾವತ್ತೂ ಕೂಡ ಅವ್ರಿಗೆ ಆ ಪ್ಲೇಟ್ಲೆಟ್ ಕೌಂಟ್ ಅನ್ನೋದು ವರ್ಷಕ್ಕೊಂದ್ಸರಿ ಅವ್ರಿಗೆ ಆಗ್ತಾನೇ ಇರ್ತದೆ. ಸೊ ಇನ್ಯಾವತ್ತೂ ಕೂಡ ನೆಕ್ಸ್ಟ್ ಇಯರೇ ಆಗಲಿ, ಅದರ ನೆಕ್ಸ್ಟ್ ಯಾವ ಇಯರು ಕೂಡ ಅವ್ರಿಗೆ ಅದು ಆಗಬಾರ್ದು. ನನ್ನ ಹಸ್ಬೆಂಡ್ ಹುಷಾರಾಗಬೇಕು ಅಂತ ದೇವರಲ್ಲಿ ಕೇಳ್ಕೊಂಡು ಬಂದೆ. ದೇವರು ನನಗೆ ನನ್ನ ಹಸ್ಬೆಂಡ್ನ ಹುಷಾರು ಮಾಡಿಕೊಟ್ರು. ಆ ವರ್ಷ 2024ನೇ ವರ್ಷದಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಹುಷಾರು ತಪ್ಪಿದ ದಿನ ಇಲ್ಲ. ಅಂದರೆ ಈ ಥರ ಅವರು ನಾರ್ಮಲಾಗಿ ಪ್ಲೇಟ್ಲೆಟ್ ಕೌಂಟು ಕಮ್ಮಿ ಆಗ್ತಾನೆ ಇತ್ತು ವರ್ಷಕ್ಕೊಂದ್ಸರಿ. ಆ ವರ್ಷ ಅದು ಕಂಡು ಬರಲಿಲ್ಲ ರಾಯರ ದಯೆಯಿಂದ. ಸೊ ಅದಕ್ಕೆ ನಾನು ಯಾವಾಗಲೂ ಆವತ್ತಿಂದ ನಾನು ರಾಯರನ್ನ ಪೂರ್ತಿಯಾಗಿ ನಂಬಿದ್ದೀನಿ. ಆ್ಯಂಡ್ ಮಂತ್ರಾಲಯಕ್ಕೆ ಬಂದ ದಿನದಿಂದನೂ ಕೂಡ ನಾನು ರಾಯರನ್ನ ಪೂರ್ತಿಯಾಗಿ ನಂಬಿದ್ದೀನಿ. ಆ್ಯಂಡ್ ನಾನು ಎಲ್ಲಿ ತನಕ ಇರ್ತೀನಿ, ನಾನು ಬದುಕಿರೋ ತನಕನೂ ಕೂಡ ನಾನು ರಾಯರನ್ನ ಪೂಜೆ ಮಾಡ್ತೀನಿ, ರಾಯರ ಸೇವೆ ಮಾಡೇ ಮಾಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಾನು ಯಾವಾಗಲೂ 2024ರಲ್ಲಿ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಕೂಡ ನೆರವೇರಿದೆ ರಾಯರ ದಯೆಯಿಂದ. ನಮಗೆ ಆ ವರ್ಷ ಒಳ್ಳೆಯದೇ ಆಗಿದೆ. ಇದೇ ಥರ ರಾಯರ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಈ ವರ್ಷ ರಾಯರಲ್ಲಿ ಬೇಡ್ಕೊಳ್ಳೋದಷ್ಟೇ. ಕಷ್ಟನೇ ಕೊಡಬೇಡ ಅಂತ ಹೇಳಲ್ಲ, ಬಟ್ ಕಷ್ಟನ ತಡ್ಕೊಳ್ಳೋ ಶಕ್ತಿ, ಧೈರ್ಯನ ನಮಗೆ ಕೊಡು. ಇನ್ನೊಬ್ರಿಗೆ ಕೊಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರು ಮುಂದೆ ಕೈ ಚಾಚದೇ ಇರೋ ರೀತಿ ನಮ್ಮನ್ನು ಬದುಕಿಸು ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ.